ಏನು ತೆರೆಯೋದು ಕೆಲಸ ಮಾಡ್ತಾರೆ. ವೀಕ್ ಆಫ್ ಅನ್ನೋದು ಮುಂಚೆನೇ ಗೊತ್ತಿರಲ್ವಾ? ಫೋನ್ ಮಾಡಿದ್ರೆ ಫೋನ್ನೇ ತೆಗಿತಿಲ್ಲ ಗುರು. ಆಮೇಲೆ ಅಲ್ಲಿ ಮಾತಾಡಿದೆ, ಅಲ್ಲಿಂದ ಯಾರೋ ವಿಜಯ್ ಅನ್ನೋರು ನಂಬರ್ ಕಾಂಟ್ಯಾಕ್ಟ್ ಸಿಕ್ಕಿದ್ದು, ಅವರು ಫೋನ್ ಮಾಡಿದೆ. ಅವ್ರಿಗೆ ನೆನ್ನೆ ನೀವೇ ಅಲ್ವಾ ಮಾತಾಡಿದ್ದು ನನ್ನ ಜೊತೆ ಕಾನ್ಫರೆನ್ಸಲ್ಲಿ ಅಂತೆಲ್ಲ, ಅವ್ರಿಗೆಲ್ಲ ಮಾತಾಡಾದ್ಮೇಲೆ ಅವರು ಅವಾಗ ಲಾಸ್ಟ್ ಮೂಮೆಂಟಲ್ಲಿ ಸರ್ ಓಕೆ ಸರ್ ನಾನು ಕಳಿಸ್ಕೊಡ್ತೀನಿ ಅಂತ ಅಂದರು. ಅವ್ನು ಯಾರೋ ಫೋನ್ ಮಾಡ್ದ ಅಪ್ಪ, ಅವ್ರು ಯಾರು ಅಲ್ಲ, ಮಿಸ್ಟರ್ ಪ್ರಕಾಶ್, ಸುಮ್ಕುತ್ಕಟ್ಟೆಯಲ್ಲಿ ಓಲಾ ಶೋರೂಮ್ ಇದೆಯಲ್ಲ, ಸುಮ್ಕುತ್ಕಟ್ಟೆ ಓಲಾ ಶೋರೂಮ್ ಮ್ಯಾನೇಜರು ಪ್ರಕಾಶ್. ಬಾಸ್ ಫೋನ್ ಮಾಡಿದ್ರು, ಬರ್ತಾ ಇದ್ದೀನಿ ಸರ್ ಅಂದರು. ಓಕೆ ಬಾಸ್ ಬನ್ನಿ, ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ನಾನು ಇರಲ್ಲ ಲೊಕೇಶನಲ್ಲಿ, ಹೋಗಿ ರೆಡಿ ಮಾಡಿಬಿಟ್ಟು ನನಗೆ ಅಪ್ಡೇಟ್ ಮಾಡಿ. ಓಕೆ ಸರ್ ಅಂತೆಲ್ಲ ಅಂದರು. ನೆಕ್ಸ್ಟ್ ಒಂದು ಕರೆಕ್ಟಾಗಿ ಅವ್ರು ಹಾಫ್ ಆನ್ ಅವರ್ ಆಗುತ್ತೆ. 1 ಅವರ್ ಆದಮೇಲೆ ಕಾಲ್ ಮಾಡ್ತಾಯಿದ್ದೀನಿ, ಕಾಲೇ ಪಿಕ್ ಮಾಡ್ತಾಯಿಲ್ಲ. ಏನೋ ಒಂದು ಕಾಲ್ ಮಾಡಿದೆ, ಪಿಕ್ ಮಾಡಿದೆ, 2 ಕಾಲ್ ಮಾಡಿದೆ, ಪಿಕ್ ಮಾಡಿದೆ. ಒಂದು 30 ಸತಿ ಮೇಲೆ ಕಾಲ್ ಮಾಡಿಬಿಟ್ಟಿದ್ದೀನಿ ಗುರು, ಪಿಕ್ಕೇ ಮಾಡಲಿಲ್ಲ ಆ ಮನುಷ್ಯ. ಯಾರು? ಮಿಸ್ಟರ್ ಪ್ರಕಾಶ್, ಸುಮ್ಕುತ್ಕಟ್ಟೆ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಮ್ಯಾನೇಜರು, ಸರ್ವಿಸ್ ಮ್ಯಾನೇಜರ್ ಅವರು. ಫೋನೇ ತೆಗ್ದಿಲ್ಲ. ಮತ್ತೆ ತಿರ್ಗಾ ನಾನು ಫೋನ್ ಮಾಡಿದೆ, ಇನ್ನೊಬ್ರ ಹತ್ರ ಮಾತಾಡಿದೆ, ಅವ್ರ ಹತ್ರ ಮಾತಾಡಿ ನೆಕ್ಸ್ಟು ಅವ್ರು ಯಾರೋ ಇನ್ನೊಬ್ರು ನಂಬರ್ ಕೊಟ್ಟರು, ಅವರು ಲಾಸ್ಟಲ್ಲಿ ಅವರು ಫೋನ್ ತೆಗ್ದಿಲ್ಲ. ನೆಕ್ಸ್ಟು ಲಾಸ್ಟಲ್ಲಿ ವರ್ಷನ್ ಅನ್ನಲ್ಲ, ಅವರೇ ಬಂದು ಡೈರೆಕ್ಟಾಗಿ ಫೋನ್ ಮಾಡಿದ್ರು, ಸರ್ ಬಂದಿದ್ದೀನಿ, ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಮಾಡಿದ್ರು. ಓಕೆ ಮಾಡಿಬಿಟ್ಟು ಹೋದ್ರಪ್ಪ. ನನಗೆ ಅವಾಗಿಂದ ನನಗೆ ಬ್ಲೂಟೂತ್ ಲೈಕ್ ಗಾಡಿಯೆಲ್ಲ ರನ್ನಿಂಗ್ ಇದೆಲ್ಲ ಓಕೆ ಕರೆಕ್ಟಾಗೇ ಇತ್ತು. ಮೀನ್ಸ್ ನಾನು ತೊಗೊಂಬಂದಾಗಿಂದ ಏನು ಪ್ರಾಬ್ಲಮ್ ಕೊಡಲಿಲ್ಲ. ನಾರ್ಮಲ್ ವರ್ಕಿಂಗ್ ಕಂಡೀಷನ್ ಎಲ್ಲ ಪಕ್ಕ ಇತ್ತು. ಬ್ಲೂಟೂತ್ ನನ್ನ ಮೊಬೈಲಿಂದ ಬ್ಲೂಟೂತ್ ಕನೆಕ್ಟ್ ಆಗ್ತಿಲ್ಲ. ಲೈಕ್ ಅವರು ನನಗೆ ಅಲ್ಲಿ ನಾನು ಕೋರಮಂಗಲದಿಂದ ತೊಗೊಂಬಂದಾಗ ಈ ಓಡೋಮೀಟರ್ ಬಂದು ನನಗೆ 0 ಆಗಿತ್ತು, 0 ಶೋ ಆಗ್ತಾಯಿತ್ತು. ಲೈಕ್ ನಾನು ಅವರು ಗಾಡಿ ಕೊಟ್ಟಾಗ ಲೈಕ್ 345-44 ಏನೋ ಹೊಡೀತು. ಅವರು ಅಲ್ಲಿ ಟೆಸ್ಟ್ ಡ್ರೈವ್ ಅದು ಇದು ಮಾಡಿದಾಗ ಅರೌಂಡ್ ಒಂದು 50 to 60 ಕಿಲೋಮೀಟರ್ಸ್ ಹೊಡಿದ್ರು. ಅರೌಂಡ್ 393 ಕಿಲೋಮೀಟರ್ಸ್ವರೆಗೂ ಡ್ರೈವ್ ಆಗಿತ್ತು ಗಾಡಿ ನನ್ನ ಇದರಲ್ಲಿ ಚೆಕ್ ಮಾಡಿದಾಗ. ಅದಾದಮೇಲಿಂದ ನನಗೆ ಆ್ಯಪಲ್ಲೂ ಏನು ಅಪ್ಡೇಟ್ ತೋರಿಸ್ತಿಲ್ವಲ್ಲ, ಸೊ ನಾನೇನೋ ರಿಮೂವ್ ಮಾಡಿದ್ದಾರೆ ಐಟಮು ಅಂತೆಲ್ಲ ನಾನು ಅಂದ್ಕೊಂಡಿದ್ದೆ. ಸೊ ಅದೇ ಥರನೇ ಅವರು ಎಲ್ಲ ರಿಮೂವ್ ಮಾಡಿದ್ರು. ಅದಾದಮೇಲೆ ನನಗೆ ಇಲ್ಲಿ 0 ತೋರಿಸ್ತಾ ಇತ್ತು ಗುರು. ಅವ್ರನ್ನ ಕೇಳಿದ್ಕೆ ಇಲ್ಲ ಸರ್ ಅದು ECU ಎಲ್ಲ ಚೇಂಜ್ ಮಾಡಿದ್ದೀವಿ ಅಂತ ಅಂದರು. 0 ತೋರಿಸ್ತು. ಓಕೆ ಫೈನ್, 0 ತೋರಿಸ್ತಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಅದಾದಮೇಲೆ 70 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀನಿ. ನನ್ನರಲ್ಲಿ ಬ್ಲೂಟೂತಲ್ಲಿ ಓಡೋಮೀಟರಲ್ಲಿ ಶೋ ಆಗ್ತಿಲ್ಲ ನಂದು ಎಷ್ಟು ಓಡಿದೆ ಅಂತ. ಅರೌಂಡ್ 150 ಕಿಲೋಮೀಟರ್ಸ್ಗೆ ಡೆಡ್ ಆಗಿಬಿಟ್ಟಿದೆ ಅದು. ಮತ್ತೆ ತಿರ್ಗಾ ನಾನು ಶೋರೂಮ್ಗೆ ವಿಸಿಟ್ ಮಾಡಬೇಕು, ಬೇರೆ ದಾರಿ ಇಲ್ಲ. ರಾಜಾಜಿನಗರ್ಗೆ ಹೋದೆ. ಅವ್ರೇನಾದ್ರು ಇಲ್ಲ ಸರ್ ಸುಮ್ಕುತ್ಕಟ್ಟೆಲ್ಲೇ ಹೋಗಿ ಅಲ್ಲೇ ಮಾಡಿಕೊಡ್ತಾರೆ ಪ್ರಕಾಶ್ ಅನ್ನೋರು, ಇನ್ ಕೇಸ್ ವಿಜಯ್ ಅವ್ರು ಕಳಿಸಿದ್ರು ಅಂತ ಹೇಳಿ ಅಲ್ಲೋದೆ. ಅವನಿಲ್ಲ ಸರ್, ಸುಮ್ಕುತ್ಕಟ್ಟೆಗೆ ಹೋದೆ, ವಿಸಿಟ್ ಮಾಡಿದೆ. ಸರ್ ಇಲ್ಲ ಸರ್ ನಮ್ಮದ್ರಲ್ಲಿ ಯಾರು ಓಲಾ S1S+ಗೆ ಸರ್ವಿಸ್ ಮಾಡೋರು ಯಾರೂ ಇಲ್ಲ ಸರ್, ಅದ್ರ ಬಗ್ಗೆ ಐಡಿಯಾ ಇಲ್ಲ ಅವ್ರಿಗೆಲ್ಲ. ಮತ್ತಿನ್ನೇನು ತೆರೆಯೋದಕ್ಕೆ ಸರ್ವಿಸ್ ಸೆಂಟ್ರ್ ಇಟ್ಕೊಂಡಿದ್ದೀರೇನ್ರು? ಸೇಲ್ಸ್ ಮಾಡ್ತೀರಾ, ಗಾಡಿ ಸರ್ವಿಸ್ ಮಾಡೋರ ಬಗ್ಗೆ ಗೊತ್ತಿಲ್ಲ ಅಂತೀರಾ, ಇನ್ನೇನು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸರಿ ಆಯಿತು ಮಾತಾಡ್ತೀನಿ ರೀ ನಾನು ವಿಜಯ್ ಅವ್ರ ಹತ್ರ ಅಂದ್ಬಿಟ್ಟು ಬಂದೆ. ಅದಾದಮೇಲೆ ಅವರು ಫೋನ್ ಆಯಿತು ಏನೋ ಫೋನ್ ಮಾತಾಡಿದ್ರು, ಏನು ವಿಚಾರ ಅಂತಲೇ ಗೊತ್ತಿಲ್ಲ. ನೆಕ್ಸ್ಟು ಅವರೇ ಬಂದರು, ಮಾಡಿಕೊಟ್ರು. ಏನೋ 3.2.0ದಲ್ಲಿದೆ, 3.2.2ಗೆ ಅಪ್ಡೇಟ್ ಆಗುತ್ತೆ ಅಂದರು. ಆವತ್ತಿಂದ ನನಗೆ ಕರೆಕ್ಟಾಗಿತ್ತು. ಲಾಸ್ಟ್ 2 days ಬ್ಯಾಕು ನಾನು ಕೊಟ್ಟಿದ್ದ ಕೆಲಸ ಏನಂದರೆ ಗಾಡಿ ಆಫ್ ಆಗೋಯ್ತು. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಬೇಕಾದ್ರೆ ನಾನು ಪೋಸ್ಟ್ ಮಾಡಿದ್ದೀನಿ. ಗಾಡಿನೇ ಗಾಡಿನೇ ಆನ್ ಆಗ್ತಿಲ್ಲ. ನನ್ನ ಫ್ರೆಂಡ್ ಮನೆ ಹತ್ರ ಗಾಡಿ ನಿಂತಿತ್ತು. ಸರಿ ಅಪ್ಪ ಗಾಡಿ ನಿಂತೋಗ್ಲಿ, ಬೇಜಾರಿಲ್ಲ ಏನು, ಯಾಕಂದರೆ ಇದೆಲ್ಲ ಎಲೆಕ್ಟ್ರಿಕ್ ಎಲ್ಲ ನಾವು ನಂಬೋಕ್ಕಾಗಲ್ಲ ಅಂತ ಒಪ್ಕೊತೀನಿ. ಗಾಡಿ ಇನ್ ಕೇಸ್ ನಮ್ಮ ಮನೆ ಹತ್ರನೋ, ನನ್ನ ಗೊತ್ತಿರೋ ಜಾಗದಲ್ಲೋ, ನನ್ನ ಫ್ರೆಂಡ್ಸ್ ಮನೆ ಹತ್ರನೋ, ನನ್ನ ರಿಲೇಟಿವ್ಸ್ ಮನೆ ಹತ್ರನೋ ಎಲ್ಲೋ ಒಂದು ಗೊತ್ತಿರೋ ಜಾಗದಲ್ಲಿ ನಿಂತು ಅಂದರೆ ಗಾಡಿ ಹಂಗೆ ಸೈಡ್ಗೆ ಹಾಕ್ಬಿಟ್ಟು ಹೋಗ್ಬಿಡ್ಬೋದಪ್ಪ. ಎಲ್ಲೋ ಗೊತ್ತಿಲ್ತಿರೋ ಜಾಗದಲ್ಲಿ ಲೇಟ್ ನೈಟಲ್ಲೆಲ್ಲ ಈ ಥರ ಆದರೆ ಏನು ಮಾಡೋಣ ಹೇಳಿ, ಏನು ಮಾಡೋಕ್ಕಾಗುತ್ತೆ ಅಂತನಾದರೂ ಹೇಳಿ. ಇವಾಗಲೂ ನನಗೆ ಕಾನ್ಫಿಡೆಂಟ್ ಇಲ್ಲಪ್ಪ. ನಾನು ಇವಾಗ ತೊಗೊಂಡು ನಾನು
ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಇವಾಗ ಯಾವಾಗ ಆಫ್ ಆಗುತ್ತೆ ಅಂತ ನನಗೆ ಐಡಿಯಾ ಇಲ್ಲ. ಇವಾಗ ನಮ್ಮ ಟೈಮ್ ಎಲ್ಲ ಚೆನ್ನಾಗಿದೆ ಬಿಡಿ, ಇವಾಗ ವೀಡಿಯೋ ಮಾಡ್ತಾ ಇದ್ದೀನಲ್ಲ ಇವಾಗಂತೂ ಆಫ್ ಆಗಲ್ಲ. ಯಾಕಂದರೆ ಅವ್ರ ಟೈಮ್ ಚೆನ್ನಾಗಿದೆ, ನನ್ನ ಟೈಮ್ ಖರಾಬ್ ಆಗಿರೋದು. ಲೈಕ್ ಫಕ್ಕಿಂಗ್ ಕ್ರೇಜಿ ಟೈಮ್ ಅನ್ನೋ ಥರ. ಯಾವಾಗ ನಮ್ಮ ಇವಾಗ ಅವ್ರದ್ದೆಲ್ಲ ಚೆನ್ನಾಗಿರುತ್ತೆ, ನಮ್ಮದೇ ತಿಗಾಡ್ಸ್ಕೊಂಡು ಹೋಗೋದು. ವೆಯ್ಟ್ ಮಾಡಿದೆ, ಡೈರೆಕ್ಟಾಗಿ ವಿಸಿಟ್ ಮಾಡಿದೆ. ಮಾತ್ರ ಮುಂಚೆ ಅವ್ರು ಹೇಳೋದೆಲ್ಲ ಒಂದೇ ಸರ್ ಗಾಡಿ ತೊಗೊಂಬರ್ಬೇಕು. ನೀವು ಶೋರೂಮ್ ಮಾತ್ರ ತೊಗೊಂಡು ಬಂದರೆ ನಾವು ಚೆಕ್ ಮಾಡಿ ಹೇಳ್ತೀವಿ. ಶೋರೂಮ್ಗೆ ತೊಗೊಂಬಂದು ನಿಂತ್ಕೊಂಡಿರೋಕ್ಕಾಗುತ್ತೇನ್ರೋ? ಆದರೆ ಒಂದೊಂದು ಸತಿ ಟೋಯಿಂಗ್ ಹೆಂಗೆ ಮಾಡ್ಕೊಂಬರ್ಲಿ ನಾನು? ಇವರಪ್ಪ ಏನು ಪ್ರಿಂಟೌಟ್ ಕೊಟ್ಟಿರೋ ಥರ ಮಾತಾಡ್ತಾರೆ. ಸರ್ ಟೋಯಿಂಗ್ ಮಾಡ್ಕೊಂಬಂದರೆ ನಾವು ಚೆಕ್ ಮಾಡಿಬಿಟ್ಟು ಅಪ್ಡೇಟ್ ಮಾಡೋಕ್ಕಾಗಲ್ಲ ಸರ್. ಅಲ್ಲಿವರೆಗೂ ನಾವೇನು ಮಾಡೋಕ್ಕಾಗಲ್ಲ ಸರ್. ಮಖ ಮುಚ್ಚ ಅಂದ್ಕೊಂಡು ಅವತ್ತು ಸರಿ ಆಯಿತು. ಯಾಕೆಂದರೆ ಅವತ್ತು ನಾನು ಹೋದಾಗ ಇನ್ನೊಬ್ಬ ಇದ್ದ, ಯಾರೋ ಮತ್ತಿಕೆರೆ ಮ್ಯಾನೇಜರ್ ಅಂತಪ್ಪ. ಕೇಳಿದ್ರೆ ನವೀನ್ ಅವ್ರು ವೀಕ್ ಆಫ್ ಅಂತ ಅಂದ. ಏನೋ ಎಮರ್ಜೆನ್ಸಿ ವೀಕ್ ಆಫ್ ಅಂತೆ. ಅವ್ನು ಮತ್ತಿಕೆರೆಯಲ್ಲಂತೆ ವರ್ಕ್ ಮಾಡೋದು, ಮತ್ತಿಕೆರೆ ಮ್ಯಾನೇಜರ್ ಅಂತ ಏನೋ ಅಂದೆ, ಸರ್ವಿಸ್ ಮ್ಯಾನೇಜರು. ನೆಕ್ಸ್ಟ್ ದಿನ ಹೋಗಿ ನಾನೇ ಇಲ್ಲಿ ಒಂದು ಇರಿ ಇದೊಂದು ಜುಗಾಡ್ ಕೆಲಸ ಇದೆ, ಶೋ ಮಾಡ್ತೀನಿ. ಇದು ಸೀಟ್ ಕ್ಲೋನಪ್ಪ. ಇದು ಬೂಟ್ ಸ್ಪೇಸ್ ಎಂತಕ್ಕೆ, ನಾವೇನಾದ್ರು ಎಮರ್ಜೆನ್ಸಿ ಕ್ಯಾರಿ ಮಾಡೋದಕ್ಕೆ ನಾವು ತೊಗೊಂಡ್ಬಿಡೋದು. ಇವ್ರ ಜುಗಾಡ್ ಏನು ಗೊತ್ತಾ ನೋಡಿ, ಇಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಇಲ್ಲೊಂದು ಹುಕ್ ಥರ ಇದೆ. ಈ ಹುಕ್ನ ತೆಗೆದ್ರೆ, ಈ ರಾಡ್ನ ತೆಗೆದ್ರೆ ಸೀಟೇ ಬಂದ್ಬಿಡುತ್ತೆ. ನಾನು ಇಲ್ಲಿ ಶೋ ಮಾಡ್ತೀನಿ ನೋಡಿ. ಇದನ್ನು ಪ್ರೆಸ್ ಮಾಡಿ ನೋಡಿ, ಸೀಟ್ ಬಂದ್ಬಿಡುತ್ತಪ್ಪ. ಗೊತ್ತಾಯ್ತಲ್ಲ ಇವ್ರದ್ದು ಎಂತ ಓಕೆ, ಎಂತ ಹೇಳೋಣ ಅಂತಾನೆ. ಏನು ಗುರು ಹೇಳೋಣ, ಈ ಥರ ಇದ್ರೆ ಎಲ್ಲಿರುತ್ತೆ ಸೇಫ್ಟಿ ಹೇಳಿ? ಯಾವಾಗ ನನ್ನ ಮಗ ಎಲ್ಲಿ ಕಿತ್ಕೊಂಡು ಹೋಗ್ತಾನೆ ಅಂತ ಕೇಳಿದ್ರೆ ಅವರು ಚೀಪ್ ಐಡಿಯಾಸು ನೋಡಿ. ಇದನ್ನು ಬಿಚ್ಚಿದ್ರೆ ಸೆಟ್ ಆಫ್ ಸೀಟೇ ಬಂದ್ಬಿಡುತ್ತೆ. ಅದಾದ್ಮೇಲೆ ಯಾರು ಬೇಕಾದರೂ ಏನು ಬೇಕಾದ್ರೂ ತೊಗೊಂಡೋಗ್ಬೋದು. ಏನು ಈ ಥರ ಇದೆ ಅಂತ ಅವ್ರನ್ನ ಕೇಳಿದ್ರೆ ಅವ್ರು ಕೊಡೋ ರೀಸನ್ನು, ಸರ್ ಇಲ್ಲ ಗಾಡಿಗೆ ಆಕ್ಸೆಸ್ ಮಾಡೋ ಪಾಯಿಂಟ್ ಇರೋದು ಅದೊಂದೇ. ಈ ಸೀಟ್ ಒಳಗಡೆ ಒಂದು ಕ್ಯಾಪ್ ಥರ ಇದೆ, ಕ್ಯಾಪ್ ತೆಗೆದ್ರೆ ಅಲ್ಲೊಂದು ಪ್ಲಗ್ ಥರ ಬರುತ್ತೆ. ಸೊ ಮೊನ್ನೆ ನಾನು ಗಾಡಿ ಆಫ್ ಆಗಿದ್ದು ನೆಕ್ಸ್ಟ್ ದಿನ ಅದನ್ನೇ ಮಾಡಿದ್ದು ನಾನು. ಆ ಸೀಟ್ನ ನಾನೇ ಹಿಂಗೆ ಓಪನ್ ಮಾಡಿ ಸೀಟ್ನ ರಿಮೂವ್ ಮಾಡಿ ಒಳಗಡೆ ಒಂದು ಪ್ಲಗ್ ಥರ ಇದೆ, ಮೇಲು ಫೀಮೇಲ್ ಕನೆಕ್ಟರು. ಆ ಎರಡೂ ಕಿತ್ತಾಕಿ ಅದಾದಮೇಲೆ ಮತ್ತೆ ತಿರ್ಗಾ ಪ್ಲಗಿನ್ ಮಾಡಿದ್ಮೇಲೆ ಒಂದು 3-4 ಮಿನಿಟ್ಸ್ ಬಿಡ್ಕೊಂಡು ಮತ್ತೆ ಪ್ಲಗಿನ್ ಮಾಡಿದ್ಮೇಲೆ ಗಾಡಿ ಆನ್ ಆಯಿತು. ಫೈನಲಿ ಗಾಡಿ ಆನ್ ಆಯಿತು. ತೊಗೊಂಡು ಅವತ್ತಿಂದ ಓಡಾಡ್ತಾ ಇದ್ದೀನಿ. ಮೀನ್ಸ್ ಒಂದು 3 ಡೇಸಿಂದ ಓಡಾಡ್ತಾ ಇದ್ದೀನಿ, ಇನ್ನೂ ಏನೂ ಪ್ರಾಬ್ಲಮ್ ಬಂದಿಲ್ಲ. ಮತ್ತು ಅವರು ಏನೊಂದು ಹೇಳ್ತಾರೆ ಅಂದರೆ, ಸರ್ ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಸ್ಬೇಡಿ. ಇಲ್ಲ ಓಲಾ ಫ್ಯಾಕ್ಟ್ರಿ, ಫ್ಯೂಚರ್ ಫ್ಯಾಕ್ಟ್ರಿ ಅಂತ ಏನೋ ಮಾಡಿದಾರಲ್ಲ, ಆ ಥರ ಏನು ಓಲಾ ಪಾರ್ಕಿಂಗ್ ಲಾಟ್ ಅಂತ ಏನಾದ್ರು ಮಾಡಿಬಿಟ್ಬಿಟ್ಟಿದ್ದೀರಾ ಎಲ್ಲ ಕಡೆ. ಓಲಾ ಬಿಸಿಲಲ್ಲಿ ನಿಂತ್ಕೊಬಾರ್ದು. ಓಲಾ ಬಿಸಿಲು ಬರ್ದರೆ ಎಲ್ಗೂ ಇರುತ್ತೆ, ಬಿಸಿಲು ಬಂದೇ ಬರುತ್ತೆ. ಬೆಳಗ್ಗೆ 9 ಗಂಟೆಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 4ರಿಂದ 5 ಗಂಟೆವರೆಗೂ ಬಿಸಿಲು ಬಂದೇ ಬರುತ್ತೆ. ಬಿಸಿಲಲ್ಲಿ ನಿಲ್ಲಿಸ್ಬಾರ್ದು ಅಂದರೆ ಏನು ಕೊಡೆ ಹಿಡ್ಕೊಂಡು ಓಡಾಡಲ್ಲ ನಾನು ಎಲ್ಲ ಕಡೆ, ಹಿಂಗೆ ಅಂಬ್ರೆಲ್ಲ ಹಿಡ್ಕೊಂಡು ಬಿಸಿಲು ಬೀಳಬಾರ್ದು ಗಾಡಿಗೆ ಅಂತ. ಕಮೆಂಟು ಬೇಡ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಎಷ್ಟಾಗುತ್ತೋ ಶೇರ್ ಮಾಡಿ. ಬಿಕಾಸ್ ಇದು ಅವ್ರು ಮಾಡ್ತಾ ಇರೋದು ಬಿಸ್ನೆಸ್ ಅಲ್ಲ, ಇದೊಂದು ಆಗಿ ಒಂದು ಸ್ಕ್ಯಾಮ್ ಮಾಡ್ತವ್ರೆ. ಲೀಗಲ್ ಬೇಸಲ್ಲಿ ಒಂದು ಸ್ಕ್ಯಾಮ್ ಮಾಡ್ತವ್ರೆ. ನಮ್ದೊಂದು ಗಾಡಿ ಇದೆ. ಮತ್ತು ಇನ್ನೊಂದು ನಾನು ನೋಟಿಸ್ ಮಾಡಿದ್ದು ವಿಚಾರ ಏನಂದರೆ, ಇದಕ್ಕೆ ಓಲಾಗೆ ಡಬಲ್ ಸ್ಟ್ಯಾಂಡ್ ಇಲ್ಲ, ನಾವು ಎಕ್ಸ್ಟ್ರಾ ಹಾಕಿಸ್ಕೊಬೇಕು. ಸೊ ಒಬ್ರೊಬ್ರು ಪರ್ಚೇಸ್ ಮಾಡಿರ್ತಾರೆ, ಒಬ್ರೊಬ್ರು ಪರ್ಚೇಸ್ ಮಾಡಿರಲ್ಲ. ಓಲಾ ಶೋರೂಮಲ್ಲಿ ಆ ಡಬಲ್ ಸ್ಟ್ಯಾಂಡ್ ಸರ್ವಿಸ್ ಮಾಡೋ ಟೈಮಲ್ಲಿ ಅಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ, ಲಿಟ್ರಲಿ ನಾನು ಕೋರಮಂಗಲದಲ್ಲಿ ನೋಡಿದ್ದು ಒಂದು ಹಾಲಾ ಬ್ರೇಕ್ನ ಇಟ್ಟವ್ರಿಗೂ ಗಾಡಿ ಕೆಳಗಡೆ ಅರ್ಧ ಗಾಡಿನ ಇವರು ಸರ್ವಿಸ್ ಮಾಡ್ಬೇಕಾದ್ರೆ ಡ್ಯಾಮೇಜ್ ಮಾಡಿಬಿಡ್ತಾರೆ. ಆಮೇಲೆ ನಮಗೆ ಹೇಳ್ಬಿಡ್ತಾರೆ. ಹಾಲಾ ಬ್ರೇಕ್ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಈ ನಾರ್ಮಲ್ ಪ್ಲಾಸ್ಟಿಕ್ ಸಿಟ್ಟಿಂಗ್ ಚೇರ್ಸ್ ಬರುತ್ತಲ್ಲ, ಆ ಪ್ಲಾಸ್ಟಿಕ್ ಸಿಟ್ಟಿಂಗ್ ಚೇರ್ಸ್ನ ಇಟ್ಟವ್ರು ಗಾಡಿ ಕೆಳಗಡೆ.
ಎಲ್ಲ ಒಂದೊಂದು ಶೋರೂಮ್ ಸರ್ವಿಸ್ ಸೆಂಟ್ರಲ್ಲಿ ಮಾತ್ರ ಆ ಜಾಕ್ ಒಂದು ನೋಡಿದ್ದೆ, ಬಾಕ್ಸ್ ಟೈಪ್ ಜಾಕು. ಅದು ಬಿಟ್ಟರೆ ಏನೋ ರೋಡಲ್ಲಿ ಬಿದ್ದಿರೋ ಕಲ್ಲನ್ನು ತೊಗೊಂಬಂದು ಇಟ್ಬಿಡ್ತಾರೆ ಅನ್ಕೊತೀನಿ ಗಾಡಿ ನಿಲ್ಸೋದಕ್ಕೋಸ್ಕರ. ನೆಗೆಟಿವ್ ಅಂತ ಹೇಳ್ಕೊಂಡು ಹೋಗ್ಲಾ, ಇವ್ರದ್ದು ಸರ್ವಿಸ್ ಸೆಂಟರ್. ಒಂದು ಸರ್ವಿಸ್ ಸೆಂಟರ್ ಒಂದು ರೆಕಾರ್ಡ್ ಮೇಂಟೈನ್ ಮಾಡಲ್ಲ. ನನ್ನ ಗಾಡಿ 9 ದಿನ ಬಿಟ್ಟನಲ್ಲ, 9 ದಿನದಲ್ಲಿ ನನಗೊಂದು ಇನ್ವಾಯ್ಸ್ ಕೊಟ್ಟಿಲ್ಲ. ಸೊ ಗಾಡಿ ಹಿಂಗೆ ಬಂದಿದೆ, ಇಷ್ಟನೇ ತಾರೀಕಿಗೆ ಬಂತು, ಇಷ್ಟನೇ ಡೇಟಿಗೆ ವಾಪಸ್ ರಿಟರ್ನ್ ಆಯಿತು, ಏನೇನು ಪಾರ್ಟ್ಸ್ ಚೇಂಜ್ ಮಾಡಿದ್ವಿ, ಏನೇನು ಈ ವಾರಂಟಿಯಲ್ಲಿ ಕ್ಲೈಮ್ ಮಾಡಿದ್ವಿ, ಏನು ಮಾಡಿಲ್ಲ. ಗಾಡಿ ಸುಮ್ಮನೆ ಹೋಯಿತು. ನಾನು ಹೋದೆ, ಗಾಡಿ ತೊಗೊಂಡು ಬಂದೆ. ದೇರ್ ಇಸ್ ನೋ ರೆಕಾರ್ಡ್ ಅನ್ನೋದೇ ಇಲ್ಲ ಅವ್ರ ಹತ್ರ. ಗಾಡಿ ಹಿಂಗೆ ಬಂದಿದೆ. ಇನ್ ಕೇಸ್ ನಾನು ಗಾಡಿ ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಟಿದ್ದೀನಿ ಅನ್ನೋದಕ್ಕೆ ರೆಕಾರ್ಡ್ ಇಲ್ಲಪ್ಪ. ಬಿಕಾಸ್ ಅವರು ಸರ್ವಿಸ್ ಸೆಂಟರಲ್ಲಿ ಒಂದು ಕ್ಯಾಮ್ರಾ ಇಲ್ಲ, ಸೇಲ್ಸ್ ಫೀಲ್ಡಲ್ಲೂ ಒಂದು ಕ್ಯಾಮ್ರಾ ಇಲ್ಲ, ಪಾರ್ಕಿಂಗ್ ಲಾಟಲ್ಲಂತೂ ಕ್ಯಾಮ್ರಾ ಇಲ್ಲ. ಬಿಸಿಲಲ್ಲಿ ನಿಲ್ಲಿಸ್ಬಾರ್ದು ಅಂತಾರೆ. ರಾಜಾಜಿನಗರಲ್ಲಿ ಸುಮ್ಕುತ್ ಕಟ್ಟೆಯಲ್ಲಿ ಹೋಗಿ ನೋಡಿ, ಶೋರೂಮ್ ಆಚೆಗಡೆ ಒಂದು 30 ಗಾಡಿ ನಿಂತಿರುತ್ತೆ ಬಿಸಿಲಲ್ಲೇ. ಅದೇನು ನ್ಯಾಯ? ಅವರೇ ಹೇಳ್ತಾರೆ ಬಿಸಿಲಲ್ಲಿ ನಿಲ್ಲಿಸ್ಬೇಡಿ ಗಾಡಿನ ಅಂತ. ಅವ್ರು ನಿಲ್ಲಿಸೋದು ಸರಿ ಆಯಿತು, ಬೆಳಿಗ್ಗೆನೋ ನಿಲ್ಲಿಸ್ತಾ ಜಾಗ ಇಲ್ಲ ಒಳಗಡೆ ಅನ್ಬೋದು. ಲೈಕ್ ಲಿಟ್ರಲಿ ರಾತ್ರಿ ನಾವು ಸರ್ವಿಸಿಗೆ ಬಿಟ್ಬಿಟ್ಟು ಬರೋದು ಏನಪ್ಪ, ಒಂದು ನಂಬಿಕೆ, ಗಾಡಿ ಕೊಟ್ಟಿದ್ದೀವಿ, ಗಾಡಿ ವಾಪಸ್ ಚೆನ್ನಾಗಿ ಬರುತ್ತೆ ಅಂತ. ಗಾಡಿ ನೈಟ್ ಆಚೆ ಬಿಟ್ಟು ಹೋಗ್ತಿರಲ್ಲ ಗುರು, ಯಾವನಾರು ಏನಾರು ಬೀಳ್ಸೋದ್ನೋ, ಇಲ್ಲ ಬೆಂಕಿ ಹಚ್ಚೋದ್ನೋ, ಇಲ್ಲ ಯಾವನೋ ಕತ್ಕೊಂಡೋದ್ನೋ, ನಿಮ್ಮ ಹತ್ರ ಒಂದು ಪ್ರೂಫ್ ಇರಲ್ಲ. ಯಾಕಂದರೆ ಬಿಕಾಸ್ ನಿಮ್ಮ ಹತ್ರ ಕ್ಯಾಮ್ರಾ ಇಲ್ಲ, ಒಂದು CCTV ಫುಟೇಜ್ ಇಲ್ಲ. ಯಾವ್ದಾದ್ರು ಒಂದು ಸರ್ವಿಸ್ ಸೆಂಟರ್ ಅಲ್ಲ, ಯಾವ ಸರ್ವಿಸ್ ಸೆಂಟರಲ್ಲೂ ನಿಮ್ಮದು ಒಂದು ಫುಟೇಜ್ ಅನ್ನೋದಿಲ್ಲ ಬೇಸಿಕ್ಲಿ. ಎಲ್ಲಿ ಇಟ್ಕೊಂಡಿರ್ತೀರಾ? ಯಾಕಂದರೆ ನೀವು ಮಾಡೋ ಸ್ಕ್ಯಾಮ್ಗಳು ಆಚೆ ಕಡೆ ಎಲ್ರಿಗೂ ಗೊತ್ತಾಗ್ಬಿಡ್ತಲ್ಲ ನೀವು ಮಾಡ್ತಿರೋದು ಇಂಥ ದೊಡ್ಡ ಬಿಗ್ ಸ್ಕ್ಯಾಮ್ ಮಾಡಿದ್ರೇ ಅಲ್ವಾ ನಿಮಗೆ ಹೋಲ್ ಫ್ಯೂಚರ್ ಫ್ಯಾಕ್ಟ್ರಿ ಅಂತ ಬಿಲ್ಡ್ ಮಾಡೋಕ್ಕಾಗೋದು. ಒಂದು ಅಷ್ಟು ದೊಡ್ಡ ಒಂದು ಫ್ಯಾಕ್ಟ್ರಿ ಬಿಲ್ಡ್ ಮಾಡಿದರೆ ನಿಮ್ಮ ಯೋಗ್ಯತೆಗೆ ಒಂದು ಗಾಡಿ ಕರೆಕ್ಟಾಗಿ ಬಿಲ್ಡ್ ಮಾಡೋಕ್ಕಾಗಲ್ಲ. ಸೌಂಡ್ ಕೇಳಿಸುತ್ತಲ್ಲ ನಿಮಗೆ? ಚೀಪ್ ಪ್ಲಾಸ್ಟಿಕ್ಕು. ಆದರೆ ಇವ್ರದ್ದು ಓಲಾ ಆ್ಯಪಲ್ಲಿ ಹೆಲ್ಪಲ್ಲಿ ಒಬ್ಬರು ಟಿಕೆಟ್ ರೈಸ್ ಮಾಡಬೇಕಂತೆ. ಟಿಕೆಟ್ ರೈಸ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕಂತೆ. ಅದೊಂದು ಫಸ್ಟು. ಅಲ್ಲಿ ಹೋದಾದ್ಮೇಲೆ ಅವ್ರು ಹೇಳ್ತಾರೆ, ಇಲ್ಲ ನೀವೇಂತ ಟಿಕೆಟ್ ರೈಸ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಬರ್ಬೋದು ಅಂತ ಹೇಳ್ತಾರೆ. ಅದೊಂದು ಫಸ್ಟು. ಅದಾದಮೇಲೆ ಇಲ್ಲ ಸರ್, ನೀವು ನಿಮ್ಮದು ಪ್ರೊಸೀಜರ್ ಇರೋದು ಹೆಂಗೋ ಹಂಗೆ ನಾವು ಬರ್ತೀವಿ ಅಂದರೆ, ಇಲ್ಲ ನೀವು ಅದರಲ್ಲೇನೋ ಬೇರೆ ಮೆನ್ಷನ್ ಮಾಡಿದ್ದೀರಾ, ನೀವು ಅದನ್ನು ಹೋಗ್ಬಿಟ್ಟು ಅಲ್ಲೇ ಇದು ಕ್ಲೈಮ್ ಮಾಡ್ಕೊಬೇಕು. ಇದೊಂದು ಫಸ್ಟು. ಟಕ ಅಂತ ಏನು ಇನ್ಫಾರ್ಮ್ ಮಾಡೋದಿಲ್ಲ, ಅದೊಂದು ಫಸ್ಟು. ಗಾಡಿ ತೊಗೊಳ್ಬೇಕಾದ್ರೂ ಅಷ್ಟು, ಗಾಡಿ ತೊಗೊಂಡ್ಮೇಲೂ ಅಷ್ಟು. ಸುಮ್ಮನೆ ಬಂಡವಾಳ ಹಾಕ್ತೀವ ಗುರು ನಾವು. ನಂದಿದು ಎಷ್ಟು 1,02,000 ರೂಪೀಸ್ ಏನೋ ಆಯಿತು. 1,02,000 ರೂಪೀಸ್ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅದನ್ನು ದುಡಿಯೋದಕ್ಕೆ ಎಷ್ಟು ಕಷ್ಟಪಡ್ತೀವಿ. ತಿಂಗಳ EMI ಕಟ್ಟೋದಕ್ಕೆ ಕೆಲಸ ಮಾಡಬೇಕು. ಸುಮ್ಮನೆ ಬರಲ್ಲ. ಓಲಾ ಫ್ಯಾಕ್ಟ್ರಿ ಸೆಂಟರಿಂದ ತೊಗೊಂಬಂದು ಯಾರು ನಮ್ಮ ಮನೇಲಿ ದುಡ್ಡನ್ನ ಬಿಸಾಕ್ಬಿಟ್ಟು ಹೋಗಲ್ಲ, ತೊಗೊಳಪ್ಪ EMI ಕಟ್ಕೊ ಅಂತ. ಇಷ್ಟು ಪ್ರಾಬ್ಲಮ್ ಮಾಡಿದ್ರು ಅಷ್ಟು ಗಾಡಿ ಸೇಲ್ ಮಾಡ್ತಿರಲ್ಲ, ಅದು ಯಾವ ಇದ್ರ ಮೇಲೆ? ಯಾಕಂದರೆ ಯಾರು ಬಂದು ಕ್ವಶನ್ ಮಾಡಿದ್ರು ಯಾರಿಗೂ ಟೈಮ್ ಇರೋಲ್ಲ ಗುರು. ಯಾವನ್ನು ತೊಗೊಂಬಿಟ್ಟಿದ್ದೀವಿ ನಾವು, ಮನೆ ಬರೋ ತೊಗೊಂಬಿಟ್ಟಿದ್ದೀವಿ, ಈಗ ಏನು ಮಾಡೋಕ್ಕಾಗುತ್ತೆ, ಬಿಸಾಕ್ಬಿಟ್ಟು ಹೋಗೋಣ, ನಮ್ಮ ಕೆಲಸ ನೋಡ್ಕೊಂಡಿರೋಣ. ಇವಾಗ ಇದನ್ನೇ ನೋಡ್ಕೊಂಡಿದ್ರೆ ನಮ್ಮದು ಕೆಲಸಗಳಾಗಲ್ಲ ಅಂದ್ಬಿಟ್ಟು ಯಾರು ಅದಕ್ಕೆ ಟೈಮ್ ಕೊಡಲ್ಲ. ಹೋದ್ರೆ ಹೋಗ್ಲಿ ನಮ್ಮ ಮನೆ ಬರ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಯಾಕಂದರೆ ಇವ್ರಿಗೆ ಕೇಳೋರು ಇಲ್ವಲ್ಲ. ಸೊ ಅದಕ್ಕೆ ದುರಂಕಾರಗಳು ಜಾಸ್ತಿ. ಯಾವನ್ ಬಂದು ಏನು ಕೇಳ್ದಾನಪ್ಪ, ಏನು ಕೇಳಿದ್ರು ಇದೇ ಪ್ರಾಬ್ಲಮ್. ಒಂದು ಬೇಸಿಕ್ ಅವ್ರದ್ದು ಒಂದೇ ಡೈಲಾಗು, ರ್ಯಾಟ್ ಬೈಟು. ಎಲ್ಲಾಗ್ಬಿಡುತ್ತಪ್ಪ ರ್ಯಾಟ್ ಬೈಟು. ನೀವೇನು ಪ್ರೂಫ್ ಕೊಡ್ತೀರಾ? ಇಲ್ಲ ನಮ್ಮ ಮುಂದೆನೇ ಬಿಚ್ಚುತ್ತೀರಾ? ನಾವೇನೋ ಮುಂದೆ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಕೆಲಸ ಮಾಡ್ಬೇಕಾದ್ರೆ, ಸರ್ ಹೋಗಿ ಕುತ್ಕೊಳ್ಳಿ ಸರ್. ಇಲ್ಲ ಸುಮ್ಮನೆ ನೀವು ನಿಂತ್ಕೊತೀರಲ್ಲ, ನಮಗೂ ಕೆಲಸ ಮಾಡ್ಬೇಕನ್ನೋ ಒಂಥರ ಆಗುತ್ತೆ ಅಂತೆ. ಅದೇನು ಗುರು, ನಿನ್ನ ಮಾಡೋ ಕೆಲಸದ ಮೇಲೆ ನೀನು ನಿಯತ್ತಿದ್ರೆ ಸುತ್ತ 1000 ಜನ ನಿಂತ್ಕೊಂಡು ನಿನ್ನ ಕೆಲಸ ನೀನು ಮಾಡಿಕೊಡ್ತೀಯ. 4 ಜನ ನನ್ನ ಕೈ ತೋರಿಸಿ ಮಾತಾಡ್ದಿರೋಷ್ಟು ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ನೀನು ಹೇಳ್ಬೋದು. ಯಾಕಂದರೆ ನಿನಗೆ ಮುಂಚೆನೇ ಗೊತ್ತಲ್ಲ ನೀನು ಮಾಡ್ತಾ ಇರೋದು ಕಟ್ಟಡ ಕೆಲಸ ಅಂತ. ಯಾಕಂದ್ರೆ ನಿನಗಲ್ಲೇ ನರ್ವಸ್ ಆಗ್ತಾ ಇರುತ್ತೆ. ಯಾಕಂದರೆ ಒಬ್ರು ನಿಂತ್ಕೊಂಡು ನೋಡ್ತಾ ಇದ್ರೆ ಏನು ಅಲ್ಲೇ ಅಂತ ತೆಗ್ದಪ್ಪ, ನಿನ್ನ ಪ್ರಾಬ್ಲಮ್ ಇರೋದು ಹಿಂದೆ, ನಿನ್ನ ಮುಂದೆ ಎಂತ ತೆಗಿತೀಯ ಅಂತ ಕ್ವಶನ್ ಮಾಡಿದ್ರೆ ಎಲ್ಲಿ ತಗ್ಲಾಕೊಂಡ್ಬಿಡ್ತೀವಲ್ಲ ಅಂತ ಭಯ. ಎಲ್ಲನೂ ಭಯನೇ. ಅದಕ್ಕೆ ಅಲ್ವಾ ನೀವು ಮಾಡೋ ಇಂಥ ಸ್ಕ್ಯಾಮ್ಗಳು. ಎಷ್ಟು ಜನ ಗುರು, ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಲ್ಲ ಈ ಟೈಮಲ್ಲೇ ಒಂದು ನನಗೆ ಗೊತ್ತಿರೋಂಗೆ ಈ ಟೈಮಲ್ಲೇ ಶೋರೂಮ್ ಹತ್ರ ಒಂದೊಂದು ಶೋರೂಮಲ್ಲೂ ಒಂದು 10 ಜನ ಹೋಗಿ ನಿಂತ್ಕೊಂಡಿರ್ತಾರೆ. ಕೇಳಿ ಗಾಡಿ ಪ್ರಾಬ್ಲಮ್.
ಈ ಟೈಮು ನಾನು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ, ಒಂದು 20 ಮಿನಿಟ್ಸ್ ವೀಡಿಯೋ ಮಾಡ್ತಾಯಿದ್ದೀನಿ. ಆ 20 ಮಿನಿಟ್ಸಲ್ಲಿ ಯಾವ್ಯಾವ ಶೋರೂಮಲ್ಲಿ ಎಷ್ಟೆಷ್ಟು ಜನ ಹೋಗಿ ನಿಂತ್ಕೊಂಡು ಪಾಪ ಕಷ್ಟಪಡ್ತಾರೆ ಗೊತ್ತಾ. ಯಾಕಂದ್ರೆ ಕಣ್ಣಾರೆ ನೋಡಿದ್ದೀನಪ್ಪ ನಾನು. ಒಂದೊಂದು ಸತಿ ಹೋದಾಗ್ಲೂ 2-3 ಜನ ಕಂಪಲ್ಸರಿ 3 to 4% ಮೇಲೆ ಇದ್ದೇ ಇರ್ತಾರೆ. ಹೊಸ ಗಾಡಿ ತೊಗೊಂಡೆ ಗುರು, ನಿನ್ನೆ ತೊಗೊಂಡೆ ಗುರು, ಇವತ್ತು ನೋಡ್ರಿ ಬೆಳಗ್ಗೆ ಆನ್ ಆಗ್ತಿಲ್ಲ. ಹೊಸ ಗಾಡಿ ತೊಗೊಂಡ್ರೂ ಇದೆ, ಸೆಕೆಂಡ್ಸಲ್ಲಿ ತೊಗೊಂಡ್ರೆ ನಮಗೆ ಪ್ರಾಬ್ಲಮ್ಗಳು ಗುರು. ಡಾಕ್ಯುಮೆಂಟ್ಸ್ ಆಗಲ್ಲ, ಅದು ಇದು ಏನಾದ್ರು ಒಂದು ಫೋರ್ಜರಿ ಕೆಲಸಗಳಿರುತ್ತೆ ಅಂತ ನಾವು ಇದು ಮಾಡ್ಕೊಂಡ್ರೆ, ಫಸ್ಟಲ್ಲಿ ತೊಗೊಂಡ್ರು ನಮಗೆ ಪ್ರಾಬ್ಲಮ್ಗಳು ಕೊಡ್ತಿರಲ್ರು. ಸುಮ್ಮನೆ ಬಂಡವಾಳ ಆಗ್ತಾರೇನು, ಏನು ದುಡ್ಡಿರೋರೇ ತೊಗೊತಾರೆ ಇದನ್ನು, ದುಡ್ಡಿಲ್ದಿರೋರು ಎಷ್ಟು ತೊಗೊಳೋದೇನು ತಗೋ. ತಿಂಗಳು ಒಂದು 3-4 ಸಾವಿರ ಪೆಟ್ರೋಲ್ ಖರ್ಚು ಮಾಡ್ತೀವಲ್ಲ, ಆ ಪೆಟ್ರೋಲ್ ಕಾಯಿಸ್ನ ಉಲ್ಸನ ಅಂತ ತೊಗೊತಾರೆ. ನಿಮಗೆ ನಿಮ್ಮ ಶೋರೂಮ್ಗೆ ಅದಕ್ಕೇನೆ ಒಂದು 3-4 ದಿನ ಮೇಲೆ, ಒಂದು ವಾರ 3-4 ದಿನ ನಿಮ್ಮ ಶೋರೂಮ್ಗೆ ಅಲ್ಕೊಂಡು ಬರ್ತಾರಲ್ಲ, ಅದಿಂದಲೇ ಅವ್ರು ದುಡ್ಕೊಂಡ್ಬಿಡ್ತಾರೆ 3-4 ಸಾವಿರ. ಇದಕ್ಕೆ ಈ ಪಸಂದಕ್ಕೆ ಯಾವುದಕ್ಕೂ ನಿಮ್ಮ ಗಾಡಿ ಓಲಾ ಅನ್ನೋದನ್ನ ತೊಗೊಳ್ಬೇಕು. ಅದ್ರ ಬದಲು ಅವ್ರು ಸುಮ್ಮನೆ ಇರೋ ಮೊಪೆಡಲ್ಲನೋ ಇಲ್ಲ ಇರೋ ಯಾವುದೋ ಒಂದು 4 ವೀಲರ್ ಯಾವುದೋ 2 ವೀಲರ್ ಯಾವುದೋ ಒಂದು ತೊಗೊಂಡು ಮೇಂಟೈನ್ ಮಾಡ್ಕೊಬೋದಲ್ವ. ಏನೋ ಒಂದು ಎಲ್ಲೋ ಒಂದು ಉಳಿಸಿ ಎಲ್ಲೋ ಒಂದು ಮಾಡೋಣ ಅಂತ ತಾನೆ ಅವ್ರ ಮೇನ್. ನಿಮ್ಮಂತಾಗ ಎಲೆಕ್ಟ್ರಿಕ್ ನೀವೇ ಕೊಟ್ಟಿದ್ದೀರಲ್ಲಪ್ಪ, ಎಲೆಕ್ಟ್ರಿಕ್ ಆ್ಯಪಲ್ಲಿ ನೀವು ತೊಗೊಂಡ್ರೆ ಇಷ್ಟು ವರ್ಷಕ್ಕೆ ಇಷ್ಟು ಸೇವ್ ಮಾಡ್ತೀರಾ ಪೆಟ್ರೋಲ್ನ, ಆ್ಯನ್ಯುವಲ್ಲಿ ಇಷ್ಟು ಸೇವ್ ಮಾಡ್ತೀರಾ ಅಂತೆಲ್ಲ ನೀವೇ ತಾನೇ ಹಾಕಿರೋದು, ಅದಕ್ಕೆ ತಾನೇ ತೊಗೊತಾರೆ. ಒಂದು ಗಾಡಿ ಕೊಡ್ತೀರಾ ಅಂತಂದರೆ ಎಲ್ಲ ಗಾಡಿನೂ ಪಾಸಿಟಿವೇ ಇರುತ್ತೆ. ಎಲ್ಲ ಗಾಡಿ ಯಾವುದೇ ಗಾಡಿ ತೊಗೊಂಡ್ರು ನೆಗೆಟಿವ್ ಅಂತ ಇರುತ್ತಪ್ಪ, ಇರಲ್ಲ ಅಂತಲ್ಲ. ಎಲ್ಲೋ ಒಂದೊಂದು 2 ನೆಗೆಟಿವ್ ಇರಬೇಕು. ನಿಮ್ಮದು ಒಂದು ಎಲ್ಲನೂ ನೆಗೆಟಿವಲ್ಲೇ ಓಡ್ತೈತೆ ಕೊಂಡ್ರು. ಅದು ಹೆಂಗೋ ನೀವು ಶೋರೂಮ್ಗಳನ್ನ ರನ್ ಮಾಡ್ತಾ ಇದ್ದೀರಾ. ಫ್ಯೂಚರ್ ಎಲೆಕ್ಟ್ರಿಕ್ ಅಂತೆ ಶೋರೂಮ್ಗಳು ಒಳಗಡೆ ನುಗ್ಬಿಟ್ಟು ಮುಖಕ್ಕೆಲ್ಲ ಹೊಡೆದಾಕ್ಬಿಡ್ಬೇಕು ನಿಮಗೆ. ಎಲ್ಲೋ ಕುತ್ಕೊಂಡು ಒಂದು ಡಿಸೈನ್ ಆಗ್ತಾನೆ, ಕಿತ್ತೋಗಿರೋ ಪ್ಲಾಸ್ಟಿಕ್ಕು, ಕಿತ್ತೋಗಿರೋ ಫೈಬರು ಎಲ್ಲ ಬಂದು ಎಲ್ಲ ತುಂಬಿ ಯಾವುದೋ ಒಂದು ಗಾಡಿ ಮಾಡಿಬಿಡ್ತೀರಾ. ಎಲ್ಲ ನನ್ನ ಮಕ್ಳಿಗೆ ಏನು ಗೊತ್ತಾಗುತ್ತೆ, ಬರ್ತಾರೆ ತೊಗೊತಾರೆ ಓಡಿಸ್ತಾರೆ ಅಷ್ಟೇ ಅಂತ ಅಂದ್ಬಿಟ್ಟು. ಸೀರಿಯಸ್ ಆಗಪ್ಪ, ಗಾಡಿ ತೊಗೊಂಡೋಗಿಂದ ಇವತ್ತಿನವರೆಗೂ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನಾನು ಫೇಸ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಫೇಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿಬಿಡಿ. ಯಾರ್ಯಾರ ಗಾಡಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಕಮೆಂಟ್ ಮಾಡಿ. ನನಗಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಾನು ಒಬ್ಬೊಬ್ರು ಹೆಸ್ರು ಹೇಳಿದ್ದೀನಿ. ನಾನು ಬೇಕಾದ್ರೆ ಅದು ಒಂದೊಂದು ಫೋಟೋ, ಅದು ಅವ್ರು ಕಾಲ್ ಮಾಡಿರೋ ಹಿಸ್ಟ್ರಿ ಎಲ್ಲನೂ ನಾನು ಶೇರ್ ಮಾಡ್ತೀನಿ. ನನಗೆ ಮೇಯ್ನ್ ಬೇಕಾಗಿರೋದು ನಿಮ್ಮ ಕಡೆಯಿಂದ ಈ ವಿಡಿಯೋನ ಶೇರ್ ಮಾಡಬೇಕು. ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಶೇರ್ ಮಾಡಿ. ನಿಮಗೂ ಏನೇನು ಪ್ರಾಬ್ಲಮ್ ಇದೆಯಾ ಅದನ್ನು ಶೇರ್ ಮಾಡಿ. ನಿಮ್ಮ 4 ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಾಗಬೇಕು. ಗಾಡಿಗಳನ್ನ ತೊಗೊಂಡೇ ನಿಲ್ಲಿಸ್ಬಿಡ್ಬೇಕು. ನನ್ನ ಮಗನ ತೊಗೊಳ್ಬಾರ್ದು ಗಾಡಿನ. ಇದೊಂದು ಈ ಮೇನ್ ನನ್ನ ಪರ್ಪಸ್, ಈ ವಿಡಿಯೋ ಮಾಡಿದ ಮೇನ್ ಪರ್ಪಸ್ಸೇ ಅದೇ. ನೋಡಿ ಗಾಡಿ ಪರ್ಫಾರ್ಮೆನ್ಸ್ ನೋಡಿ, ಇವಾಗ ನಾರ್ಮಲಲ್ಲೇ ಹೋಗ್ತಾಯಿದೆ ನೋಡಿ ಹೆಂಗೆ ಹೋಗ್ತೈತೆ. ಸ್ಪೋರ್ಟ್ಸ್ ನೋಡ್ರಿ ಕಿತ್ಕೊಂಡು ಹೋಗುತ್ತೆ ಗಾಡಿ. ಪವರ್ ನೋಡ್ರಿ ಹೆಂಗಿದೆ ಅಂತ. ಇದು ನೋಡಿ ನಾರ್ಮಲ್, ಇದು ನಾರ್ಮಲ್ ಪವರ್ದೆಲ್ಲ ಏನು ತೊಂದರೆ ಇಲ್ಲ ಗುರು. ನಾನು ಮೇನ್ ಅವ್ರನ್ನ ಕೇಳ್ಕೊತಾ ಇರೋದು, ನಾವೇನು ನೀವು ಗಾಡಿ ತೊಗೊಂಬಿಟ್ಟು ವಾಪಸ್ ನಮಗೆ ದುಡ್ಡು ಕೊಡಿ ಅಂತ ನಾವೇನು ಕೇಳ್ಕೊತಿಲ್ಲಪ್ಪ. ನಾವು ಕೇಳ್ತಾ ಇರೋದು ನಿಮ್ಮ ಗಾಡೀಲಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡಿರಿ. ಇಷ್ಟು ಕಾಸು ಕೊಟ್ಟು ತೊಗೊತೀವಿ ಅಂದಮೇಲೆ ಆ ಕಾಸಿಗೆ ನಾವು ಕೊಟ್ಟಿರೋದು ನಮ್ಗೆ ಬೇಜಾರಾಗಬಾರ್ದು. ನೀವು ಏನು ಕರೆಕ್ಟಾಗಿ ಇಟ್ಕೊಂಡು ಒಂದು ಸರ್ವಿಸ್ ಸೆಂಟರ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಒಂದು ರೆಕಾರ್ಡ್ಸ್ ಮೇಂಟೈನ್ ಮಾಡಿರಿ. ಓಕೆ, ಇದಿಷ್ಟನ್ನೇ ನಾನು ಕೇಳ್ಕೊತಾ ಇರೋದು. ಆದಷ್ಟು ಶೇರ್ ಮಾಡ್ರಪ್ಪ. ಮುಂದೆ ನೆಕ್ಸ್ಟ್ ಯಾವ್ದಾದ್ರು ಬೇರೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನಾನು ಇದು ಒಂದು ಕಂಟೆಂಟ್ಗೋಸ್ಕರ ಮಾಡ್ತಾಯಿಲ್ಲ, ಯಾಕಂದರೆ ನಾನು ಫೇಸ್ ಮಾಡ್ತಿರೋದನ್ನ ನಂತರನೇ ಇನ್ನೂ ಎಷ್ಟು ಜನ ಫೇಸ್ ಮಾಡ್ತವ್ರೆ. ನನ್ನ ಥರನೇ ಎಷ್ಟು ಜನ ಈ ಗಾಡಿನ ತೊಗೊಂಡು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ಯಾರ್ಯಾರು ಏನೇನು ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ